ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಅಭಿಯಾನವನ್ನ ನಡೆಸಲಾಗಿದೆ. ಡೆಂಗ್ಯೂ ಮಾರಣಾಂತಿಕವಾಗಿ ಸಾಕಷ್ಟು ಜನರನ್ನ ಬಲಿ ಪಡೆದುಕೊಳ್ತಾ ಇದೆ. ಸಾರ್ವಜನಿಕರಿಗೆ ಜಾಗೃತಿ ಅಭಿಯಾನ ಮೂಡಿಸುವಂತದ್ದು ರಾಜ್ಯದ ಅಧಿಕಾರಿಗಳ ಅಂದ್ರೆ ದೇಶದ ಎಲ್ಲಾ ರಾಜ್ಯಗಳ ಮತ್ತು ರಾಜ್ಯದ ಎಲ್ಲಾ ಜಿಲ್ಲೆಗಳ, ತಾಲೂಕುಗಳ, ಪಟ್ಟಣಗಳ ಅಧಿಕಾರಿಗಳ ಕೆಲಸ ಮತ್ತು ಕರ್ತವ್ಯ. ಚಿಕನ್ ಗುನಿಯಾ ಜ್ವರ ಕೂಡ ತಡೆಗಟ್ಟಬೇಕಾಗಿದೆ, ಡೆಂಗ್ಯೂ ಕೂಡ ತಡೆಗಟ್ಟಬೇಕಾಗಿದೆ. ಈ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಅಭಿಯಾನವನ್ನ ಕೊಟ್ಟೂರಿನಲ್ಲಿ ಮಾಡಲಾಗಿದೆ. ಇದೊಂದು ತರದ ಬಹಳ ಅದ್ಭುತವಾದಂತಹ ವಿಷಯ. ಸಾರ್ವಜನಿಕರಿಗೆ ಜಾಗೃತಿ ಅಭಿಯಾನ ನಡೆಸಿಕೊಟ್ಟಂತಹ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ನೌಕರರು ಮುಂಗಾರು ಮಳೆ ಕಾಯಿಲೆಗಳನ್ನ ಹೊತ್ತು ತರ್ತಾ ಇದೆ. ಮಳೆಗಾಲದಲ್ಲಿ ಕಾಣಿಸಿಕೊಳ್ಳುವಂತಹ ಸಾಂಕ್ರಾಮಿಕ ರೋಗಗಳಿಗೆ ಪ್ರಮುಖ ಕಾರಣ ಸೊಳ್ಳೆ. ಮಳೆಯಿಂದಾಗಿ ಮತ್ತು ನಿತ್ಯ ಹಾಗೂ ಶೇಖರಣೆ ಮಾಡಿರುವಂತಹ ಅಸ್ವಚ್ಛತಾ ನೀರಿನಲ್ಲಿ ಹುಟ್ಟುವಂತಹ ಸೊಳ್ಳೆ ಸಾಧಾರಣವಾಗಿ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನ ಕಚ್ಚುತ್ತೆ. ಕಚ್ಚಿ ಡೆಂಗ್ಯೂ, ಚಿಕನ್ ಗುನಿಯಾ, ವೈರಲ್ ಫೀವರ್ ಮತ್ತು ಇತರ ಕಾಯಿಲೆಗಳನ್ನ ತಂದು ಆರೋಗ್ಯದ ಮೇಲೆ ಅನಿರೀಕ್ಷಿತ ಆಪತ್ತು ಉಂಟು ಮಾಡುತ್ತೆ. ಡೆಂಗ್ಯೂ, ಚಿಕನ್ ಗುನಿಯಾ ನಿಯಂತ್ರಣಕ್ಕೆ ಸೂಕ್ತ ಮುನ್ನೆಚ್ಚರಿಕೆ ನಾವಂತೂ ತೆಗೆದುಕೊಳ್ತೇವೆ, ನೀವು ಕೂಡ ತೆಗೆದುಕೊಳ್ಬೇಕು. ರೋಗ ಹರಡದಂತೆ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಮಾತ್ರ ಇಂತಹ ರೋಗಗಳನ್ನ ನಾವು ತಡೆಗಟ್ಟಬಹುದು ಅಂತ ಕೊಟ್ಟೂರು ಪಟ್ಟಣದ ಅಧಿಕಾರಿಗಳು ಒಂದಷ್ಟು ಜನ ಜಾಗೃತಿ ಅಭಿಯಾನವನ್ನ ನಡೆಸಿದ್ರು. ಬನ್ನಿ ಅವ್ರೇನೇನ್ ಮಾತನಾಡಿದ್ರು ಕೇಳ್ಕೊಂಡ್ ಬರೋಣ. ಹರಡದಂತೆ ಇದು ಬೆಳಿಗ್ಗೆ ಮುಖ್ಯ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾಗೃತಿ ಮೂಡಿಸಿದ್ದೇವೆ. ಅದೇ ರೀತಿ ಪಟ್ಟಣದ 20 ವಾರ್ಡ್ಗಳಲ್ಲಿ ಇರುವಂತಹ ಲೀಕೇಜನ್ನು ನಾವು ದುರಸ್ತಿಪಡಿಸಿದ್ದೇವೆ. ಮತ್ತೆ ಯಾವುದಾದ್ರೂ ಕಂಡು ಬಂದಲ್ಲಿ ಸಾರ್ವಜನಿಕರಿಗೆ ತಿಳಿಸ್ಕೊಂಡ್ರೆ ನಾವು ಅದನ್ನು ಸರಿಪಡಿಸ್ತೇವೆ. ಮತ್ತೆ ಯಾವುದಾದ್ರೂ ಲೀಕೇಜ್ ಆಗಿದ್ವಿ ನಾಳೆಯಿಂದ ನಾವು ಹೋಗಿ ನಾವು ನೋಡ್ತೇವೆ. ಹರಡದಂತೆ ಇದು ಬೆಳಿಗ್ಗೆ ಮುಖ್ಯ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಾಗೃತಿ ಮೂಡಿಸಿದ್ದೇವೆ. ಅದೇ ರೀತಿ ಪಟ್ಟಣದ 20 ವಾರ್ಡ್ಗಳಲ್ಲಿ ಇರುವಂತಹ ಲೀಕೇಜನ್ನು ನಾವು ದುರಸ್ತಿಪಡಿಸಿದ್ದೇವೆ. ಮತ್ತೆ ಯಾವುದಾದ್ರೂ ಕಂಡು ಬಂದಲ್ಲಿ ಸಾರ್ವಜನಿಕರಿಗೆ ತಿಳಿಸ್ಕೊಂಡ್ರೆ ನಾವು ಅದನ್ನು ಸರಿಪಡಿಸ್ತೇವೆ. ಮತ್ತೆ ಯಾವುದಾದ್ರೂ ಲೀಕೇಜ್ ಆಗಿದ್ವಿ ನಾಳೆಯಿಂದ ನಾವು ಹೋಗಿ ನಾವು ನೋಡ್ತೇವೆ. ಸರ್, ಡೆಂಗ್ಯೂ ಜ್ವರ ಬಗ್ಗೆ ಮುಂಜಾಗ್ರತವಾಗಿ ಏನನ್ನು ಮಾಡಿದ್ದೀರಿ ಸರ್? ಪಟ್ಟಣ ಪಂಚಾಯತಿಯಲ್ಲಿ ಮೇಲೆ ಸುತ್ತಮುತ್ತ ಕ್ಲೀನಿಂಗ್ ಆಗಬೇಕು. ಪಾಟ್ಗಳ ಹತ್ರ ನೀರು ಬಿಡದಂಗ ಅವನಿದೆ ನೀರು ನಿಂತಂಗ ಮಣ್ಣು ಹಾಕ್ಬೇಕು. ಮತ್ತೆ ಮನೆ ಒಳಗೆ ಸೊಳ್ಳೆ ಪತ್ತೆ ಕಡಿಯಬೇಕು ಸರ್. ಮತ್ತೆ ಇತರೆ ಮನೆ ಮುಂದೆ ಯಾವುದೇ ತೊಂದರೆ ಕಸ ಆಗಿ ನೀರಿನ ತೊಟ್ಟೆ ಆಗಿ ಅಥವಾ ನೀರು ನಿಲ್ಲಂತ ಗುಂಡಿಗಳು ಆಗಿ ಮತ್ತೆ ಯಾವುದೇ ರೀತಿಯಲ್ಲಿ ನಾವು ಇಕ್ಕಬಾರದನ್ನ. ಮತ್ತು ಟೈರು ಮತ್ತೆ ಕೋಣಿ ಚಿಲ್ತಂತ ಹೊಲಸು ಅದೇ ಥರ ಇದು ಮಾಡ್ಕೊಬಾರ್ದು. ಆಗಿಂದಾಗಲೇ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡ್ಕೊಳ್ಬೇಕು. ಮತ್ತು ಜ್ವರ ಬಂದ್ರೆ ಮುನ್ಸೂಚನೆಯಾಗಿ ಡಾಕ್ಟರ್ ಹತ್ರ ಹೋಗಿ ಏನಾಯ್ತು ಟೆಸ್ಟ್ ಮಾಡ್ಕೊಂಡು ಮುಂಜಾಗ್ರತವಾಗಿ ಎಲ್ಲರೂ ನೀರು ನೋಡ್ತಿದ್ದಾರೆ. ನಮಗೆ ಎಲ್ಲರೂ ಲೈಟ್ ಹೋಗಿಲ್ಲ, ಸ್ವಚ್ಛತೆ ಬಗ್ಗೆ ನಮಗೆ ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲ ಹೋಟೆಲ್ಸ್ ಮತ್ತೆ ಬೇಕರಿಗಳು ಬೇರೆ ಬೇರೆ ವ್ಯಾಪಾರಿಗಳಿಗೆಲ್ಲ ನಾವು ಸ್ವಚ್ಛತೆ ಕಾಪಾಡುವಂತ ಉಚಿತ ನೀರಿನ ಬಗ್ಗೆ ಭೇಟಿ ನೀಡಿ ಅವರಿಗೆ ಕೈಗಳು ಆಮೇಲೆ ಉಚಿತ ಐಟಮ್ಗಳು ಪ್ಲಾಸ್ಟಿಕ್ ನೀರು ಅದೆಲ್ಲ ಕ್ಲಿಯರ್ ಮಾಡಿ ಉಚಿತ ವಸ್ತುಗಳೆಲ್ಲರೂ ಡೆಂಗ್ಯೂ ಜ್ವರ ಬರಕ್ಕೆ ಮುಂಚಿತವಾಗಿ ನೀವೇನೆಲ್ಲ ತಗೊಂಡಿದ್ದೀರಾ ಸರ್? ಈಗಾಗಲೇ ಇವತ್ತಿನ ದಿನ ನಾವು ಪಟ್ಟಣ ಪಂಚಾಯತಿ ವತಿಯಿಂದ ಮತ್ತು ತಾಲೂಕು ಆರೋಗ್ಯ ಕೇಂದ್ರದ ವತಿಯಿಂದ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ದೀವಿ. ಡೆಂಗ್ಯೂ ಸೊಳ್ಳೆ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಲ್ಲಿರುವಂಥ ಸಮೀರಗಳನ್ನು ಈಗಾಗಲೇ ಸ್ವಚ್ಛಗೊಳಿಸಿ ಚರಂಡಿ ಸ್ವಚ್ಛಗೊಳಿಸ್ತಾ ಇದ್ದೀವಿ. ಆಮೇಲೆ ಮಾನ್ಯ ಶಾಸಕರು ಕೈಗೊಂಡ ಸಭೆಯಲ್ಲಿ
ಚರಂಡಿಯಲ್ಲಿ ಒಂದು ವೇಸ್ಟ್ ಆಯಿಲ್ ಹಾಕ್ಬೇಕಂತ ಒಂದು ಡೈರೆಕ್ಷನ್ ಕೊಟ್ಟಿದ್ದರು. ಆ ಪ್ರಕಾರಕ್ಕೆ ಈಗ ಎಲ್ಲ ಕಡೆಗೂ ಕಾಲೇಜು ಚರಂಡಿಗಳಲ್ಲಿ ವೇಸ್ಟ್ ಆಯಿಲ್ ಹಾಕೋ ಒಂದು ಕಾರ್ಯಕ್ರಮ ಸಹಿತ ಅಂದ್ಕೊಂಡಿದ್ದೀವಿ. ಪ್ರತಿದಿನ ಸಂಜೆ ಟೈಮಲ್ಲಿ ಪಟ್ಟಣ ಪಂಚಾಯಿತಿಯಿಂದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ನಮ್ಮ ಪಟ್ಟಣ ಪಂಚಾಯಿತಿ ಘನತ್ಯಾಜ್ಯ ವಸ್ತು ವಿಲೇವಾರಿ ವಾಹನಗಳ ಮೂಲಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸಾಕಷ್ಟು ಸಲಹೆಗಳನ್ನು ನಮ್ಮ ಪಟ್ಟಣ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರಿಗೆ ನೀಡಲಾಗಿದೆ. ಪ್ರಸ್ತುತ ಈಗ ಬಿಟ್ಟು ಬಿಟ್ಟು ಮಳೆ ಬರುವುದರಿಂದ ಸೊಳ್ಳೆಗಳ ಅವಳಿ ಜಾಸ್ತಿಯಾಗಿದೆ. ಹಾಗೆ ಸ್ಲಮ್ ಏರಿಯಾದಲ್ಲಿ ಏನೆಲ್ಲ ಕ್ರಮಗಳು ತಗೊಂಡಿದ್ದಾರೆ ಮುಂಜಾಗ್ರತಾ ಕ್ರಮಗಳು? ಕಾಲುವೆ ಸ್ವಚ್ಛತೆ, ಅವರು ಮನೆ ಮುಂದೆ ಇರುವಂತಹ ಸಂಪುಗಳನ್ನು ಸ್ವಚ್ಛಗೊಳಿಸುವಿಕೆ, ಆಮೇಲೆ ಸ್ವಚ್ಛಗೊಳಿಸಿ ಒಣಗಾದ್ಮೇಲೆ ಅದರಲ್ಲಿ ನೀರು ಬಿಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಮುಚ್ಚಬೇಕಂತ ಹೇಳಿ ಡೈರೆಕ್ಷನ್ ಕೊಟ್ಟಿದ್ದೀವಿ. ಮನೆ ಮುಂದೆ ತೆಂಗಿನ ಚಿಪ್ಪಾಗಲಿ ಮತ್ತೊಂದಾಗಲಿ ಟೈರ್ಗಳ ಇನ್ನು ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟೂರಿನಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ವರದಿಗಾರರು. ಎಸ್, ನಮಸ್ಕಾರ. ನಮಸ್ತೆ ಸರ್. ರಾಜ್ಯಾದ್ಯಂತ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋದು, ನಮಸ್ತೆ. ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾಗಳು ಹೆಚ್ಚಾಗ್ತಾನೆ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಜಿಲ್ಲೆಯಲ್ಲಿಯೂ ಕೂಡ, ಎಸ್ಪೆಷಲಿ ನಿಮ್ಮ ತಾಲೂಕಿನಲ್ಲಿಯೂ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಡೆಯೂ ಕೂಡ ಜಾಗೃತಿ ಮೂಡಿಸುವಂತ ಕೆಲಸ ನಡೀತಾ ಇದೆ. ನಿಮ್ಮ ತಾಲೂಕಿನಲ್ಲಿ ಹೇಗೆ ನಡೀತಾ ಇದೆ ಮತ್ತು ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯದಿಂದ ಅಥವಾ ಎಷ್ಟರ ಮಟ್ಟಿಗೆ ಲಕ್ಷ್ಯದಿಂದ ಕೆಲಸ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಇಲ್ಲಿ ಕೊಟ್ಟೂರಿನಲ್ಲಿ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಕೊಟ್ಟೂರಿನಲ್ಲಿ ಅದರ ಬಗ್ಗೆ ಗಮನ ಹರಿಸಿದ್ದಾರೆ ಸರ್. ಸೊಳ್ಳೆ ಉತ್ಪಾದನಾ ತಾಣಗಳು ಮತ್ತು ಪ್ಲಾಸ್ಟಿಕ್ ತೊಟ್ಟೆ, ಬಕೆಟ್, ಬ್ಯಾನರ್ ಅಂತ ಎಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ ಸರ್. ಅವರು ಮನೆಯ ಮೇಲೆ ಸುತ್ತಮುತ್ತ ಪ್ಲಾಸ್ಟಿಕ್ ವಸ್ತುಗಳನ್ನು ಟೈರ್ ಹೊಡೆದ ತೆಂಗಿನಕಾಯಿ ಚಿಪ್ಪು ಇತ್ಯಾದಿ ವಿವರ ಮಾಡಿ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕುದಿಸಿ ಆರಿಸಿದ ನೀರನ್ನ ಕುಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸರ್ ಜನಕ್ಕೆಲ್ಲ. ಇನ್ನು ಮಳೆಯ ನೀರು ನಿಲ್ಲದಂತೆ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಂಡಿದ್ದಾರ ಅಥವಾ ಹೇಗೆ? ಎಚ್ಚೆತ್ಕೊಂಡಿದ್ದಾರೆ ಸರ್. ಸಾರ್ವಜನಿಕರಿಗೂ ಎಚ್ಚೆತ್ಕೊಂಡಿದ್ದಾರೆ. ಸಾರ್ವಜನಿಕ ಗಮನಕ್ಕೆ ತರ್ತಿದ್ದಾರೆ ಸರ್ ಪಟ್ಟಣ ಪಂಚಾಯತ್ ಅಧಿಕಾರಿಗಳು. ವಾರ್ಡ್ ಅಲ್ಲಿ ಹೋಗಿ ಅವರೆಲ್ಲ ಸ್ವಚ್ಛತೆ ಹೇಗೆ ಇರ್ಬೇಕು ಹೇಗಿಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಸರ್ ಅಧಿಕಾರಿಗಳು. ಕುದಿಸಿ ಆರಿಸದ ನೀರನ್ನು ಕುಡೀರಿ ಅಂತ ಜನಕ್ಕೆ ಹೇಳ್ತಾ ಇದ್ದಾರೆ ಸರ್. ಹಗಲು ರಾತ್ರಿ ಮಲಗುವಾಗ ಸೊಳ್ಳೆ ಪರದೆ, ಸೊಳ್ಳೆ ನಿರೋಧಕ ಬಳಸಿ ಅಂತ ಹೇಳ್ತಾ ಇದ್ದಾರೆ. ತೀವ್ರ ಜ್ವರ ಬಂದಿದ್ದರೆ, ಆ ರೋಗ ಲಕ್ಷಣ ಕಂಡು ಬಂದರೆ ತಕ್ಷಣ ವೈದ್ಯರ ಸಲಹೆ ಪಡೆಯಿರಿ ಅಂತ ಹೇಳ್ತಾ ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ರವಿಚಂದ್ರ ಅವರ ನಿಮ್ಮೆಲ್ಲ ಮಾಹಿತಿಗೆ. ಡೆಂಗ್ಯೂ ನಿಯಂತ್ರಣಕ್ಕೆ ಕೇವಲ ಕೊಟ್ಟೂರು ಮಾತ್ರವಲ್ಲದೆ ರಾಜ್ಯದ ಜಿಲ್ಲೆಗಳಲ್ಲಿಯೂ ಕೂಡ ಅಧಿಕಾರಿಗಳು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ವೈರಲ್ ಫೀವರ್ ಅನ್ನ